ಕೂಡ ಟೌನ್ ವ್ಯಾಪ್ತಿಯಲ್ಲೇ ಹೌದಪ್ಪ, ನಗರಸಭೆ ವ್ಯಾಪ್ತಿಯಲ್ಲಿರೋದ್ರೆ ತಗೋಬೇಕು. ನಿಮ್ಮ APMC ಸೆಕ್ರೆಟರಿಗೆ ನೋಟಿಸ್ ಬರ್ತಾ ಇದೆ, DCಗೆ ಅವ್ರಿಗೂ ನೋಟಿಸ್ ಕಳಿಸ್ತಾ ಇದೀವಿ. ಈಗಾಗಲೇ ನೀವು ಗಮನಿಸಿರ್ಬೋದು, ನಗರದಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ನಾವು ಮಾಡಿ ಸುಮಾರು ದಿನ ಆಗಿದೆ. ಪ್ಲಾಸ್ಟಿಕ್ ಈಗಾಗಲೇ ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ವರ್ತಕರಿಂದ ಹಿಡಿದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ನಿಂತಿದೆ ಅಂತ ಹೇಳಲ್ಲ, 95% ನಮ್ಮ ನಗರ ಪ್ಲಾಸ್ಟಿಕ್ ಮುಕ್ತ ನಗರ ಆಗಿದೆ. ಆದ್ರೆ ಬೆಳಗಿನ ಜಾವ ನಮ್ಮ ಸಿಬ್ಬಂದಿ STK ಬಾಬು ಮತ್ತು ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್ ಅಚಾನಕ್ ಕ್ಲೀನ್ ಮಾಡಿಸೋಂಥ ಸಂದರ್ಭದಾಗ APMC ಒಳಗಡೆ ಕೃಷ್ಣ ಟ್ರೇಡರ್ಸ್ ಅಂತ ಅವ್ರ ಮಗ ಮತ್ತು ಅವರಿಬ್ರು ನಮ್ಮ ಸಿಬ್ಬಂದಿಗೆ ಶಬ್ದಗಳಲ್ಲಿ ನಿಂದನೆ ಮಾಡಿ ಧಮಕಿ ಹಾಕಿ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ಮ ಕೈಲಿ ಏನಾಗ್ತದೆ ಅಂತ ನಾವು ಪ್ಲಾಸ್ಟಿಕ್ ಮಾರಾಟ ಮಾಡೋದು ಅಂತ ಹಾಕಿದ್ರು. ಸೊ ಅವರಿಗೆ ನಾವು ಸಿಂಗಲ್ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದು ತಪ್ಪು ಅಂತ ಅವ್ರಿಗೆ ಅರಿವು ಮೂಡಿಸಿದ್ದೇವೆ. ಯಾಕಂದ್ರೆ ಅವ್ರ ಮಗ ಸಹ ವಿದ್ಯಾವಂತನಾಗಿದ್ದಾನೆ, MBA ಹೋಲ್ಡರ್ ಆಗಿರೋದ್ರಿಂದ ಅವ್ರಿಗೆ ಸಹ ಅವ್ರಿಗೆ ಅರಿವು ಕೊಟ್ಟಿದ್ವಿ. ಕೊಟ್ಟರು ಸಹ ಅವರು ಪದೇ ಪದೇ ಪ್ಲಾಸ್ಟಿಕ್ ಬಳಸ್ತಾ ಇರೋದ್ರಿಂದ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ 50,000 ರೂಪಾಯಿ ದಂಡ ಹಾಕಿದ್ದೀನಿ. ಈಗ ಬೆಳಗಿನ ಜಾವ ನೀವು ನೋಡ್ಬೋದು, 50,000 ರೂಪಾಯಿ ದಂಡ ಹಾಕಿದೀವಿ, FIR ಮಾಡಿಸ್ತೀವಿ ಅಂತ ಹೇಳಿದೀವಿ. ಹಂಗಾಗಿ ಅವರಿಗೆ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ, ದಂಡವನ್ನು ಅವ್ರು ಪಾವತಿ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನೇನ ರಿಪೀಟ್ ಆದ್ರೆ ನಿಯಮಾನುಸಾರ ಏನು ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇರೋದನ್ನ ಅವ್ರ ಮೇಲೆ ಸೂಕ್ತ ಕಾನೂನಿನ ಕ್ರಮ ಜರುಗಿಸಿ ಅವ್ರ ವಿರುದ್ಧ FIR ಮಾಡೋದ್ರ ಜೊತೆಗೆ ಅವ್ರ ವೃತ್ತಿ ಪರವಾನಗಿಯನ್ನು ಸಹ ನಗರಸಭೆ ರದ್ದು ಮಾಡುತ್ತೆ. ಅದು ಅವ್ರೊಬ್ಬರಿಗೆ ಹೇಳ್ತಾ ಇಲ್ಲ, ಸುಮಾರು ಜನ ಅಂಗಡಿಗಳಲ್ಲಿ ಮಾಡಿದ್ದಾರೆ. ಅವರಿಗೆಲ್ಲ ಸಣ್ಣ ಪುಟ್ಟ ಇದ್ದಿದ್ದಕ್ಕೆ ಅವರಿಗೆ ಸ್ವಲ್ಪ ದಂಡನ ಹಾಕಿದಿವೆ. ಕೆಲವರು ಆರೋಪಗಳಿರ್ಬೋದು, ಒಬ್ರಿಗೆ ಹಾಕಿ ಒಬ್ರಿಗೆ ಬಿಡ್ತಾ ಇದಾರೆ ಅಂತ ಯಾವುದೇ ಮಾತು ಬಿಡೋದಿಲ್ಲ. ಫಸ್ಟ್ ಮಾನವೀಯತೆ ದೃಷ್ಟಿಯಿಂದ ಹೇಳಿ, 2ನೇ ಸರಿ ತೆರಿಗೆ ದಂಡ ಆಗ್ತದೆ, 3ನೇ ಸರಿ ಮುಲಾಜಿದಂಗೆ ಟ್ರೇಡ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ನಗರದಲ್ಲಿ ಪ್ಲಾಸ್ಟಿಕ್ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತೀನಿ, ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ. ಈಗಾಗಲೇ ನಗರವನ್ನು ಸ್ವಚ್ಛ ಮಾಡಕ್ ಹೊರಟಿದ್ದೀವಿ ನಾವು, ಎಲ್ಲ ಹಾಳಾಗ್ತಾ ಇದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಮತ್ತೊಮ್ಮೆ ಬಳಸಬೇಡಿ. ಭಾನುವಾರ ಸಂತೆಗಳಲ್ಲಾಗಿರ್ಬೋದು, ಚಿಕನ್ ಮಟನ್ ಅಂಗಡಿಗಳಲ್ಲಾಗಿರ್ಬೋದು, ಇಂಥ ಕಡೆಯಲ್ಲಿ ಹೆಚ್ಚಾಗಿ ಇನ್ನೂ ನಡೀತಾನೆ ಇದೆ. ನಾನು ಗಮನಿಸಿದ್ದೇನೆ, ಚಿಕನ್ ಮಟನ್ ಅಂಗಡಿ ಮತ್ತು ಕೆಲವೊಂದು ಕಡೆ ಮಟನ್ ಮಾರಾಟ ಮಾಡುವಂತ ಅಂಗಡಿಗಳಲ್ಲೂ ಸಹ ಕಪ್ಪು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ತಾ ಇದ್ದೀರಾ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು, ಇದೇ ನಿಮಗೆ ಅಂತಿಮ ಎಚ್ಚರಿಕೆ ಅನ್ಕೊಂಡ್ರೂ ಸರಿ, ತಿಳುವಳಿಕೆ ಅನ್ಕೊಂಡ್ರೂ ಸರಿ, ನಾನು ಯಾವುದೇ ಕಾರಣಕ್ಕೂ ದಂಡ ಹಾಕೋದು ಬಿಟ್ಬಿಡ್ತೀನಿ. ನಿಮ್ಮ ಮೇಲೆ ನಮಗೂ ಸಾಕಾಗಿದ್ದೀರ. ನಾವು ಕೆಲವು ಬೆರಳೆಣಿಕೆ ಜನ ನಾಗರಿಕರಿಗೆ ಅರಿವಿಲ್ಲದಾಗ ನಾನು ಏನು ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಕಾನೂನು ರೀತಿ ಕ್ರಮ ಜರುಗಿಸ್ಕೊಂಡು ಹೋಗ್ತೀನಿ. ಮುಲಾಜಿದಂಗೆ FIR ಹಾಕ್ತೀನಿ. ಅದರ ಪ್ರಕಾರ ಇಷ್ಟು ವರ್ಷ ಜೈಲು ಶಿಕ್ಷೆ ಇದೆ, ಸುಮಾರು 25,000 ರೂಪಾಯಿ ದಂಡ ಇದೆ, ನೀವು ಗಮನಿಸಿರ್ಬೋದು. ಕೋರ್ಟ್ಗೆ ಹಾಕ್ತೀನಿ, ಕೋರ್ಟಲ್ಲಿ ಹೋಗ್ಕೊಂಡು ಕೋರ್ಟಲ್ಲಿ ಮಾನ್ಯ ನ್ಯಾಯಾಧೀಶರಿಗೆ ಜಡ್ಮೆಂಟ್ ಕೊಡ್ತಾರೆ, ಅದ್ರ ಪ್ರಕಾರ ಅವ್ರು ಹೋಗ್ಲಿ ಅಷ್ಟೇ. ಲಾಸ್ಟ್ ಅಷ್ಟೇ ನಾನು ಮಾಡೋದನ್ನ ಏನೋ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮೂರು, ನಾನು ಪ್ರತಿ ಸಲ ಹೇಳ್ತೀನಿ ಪ್ಲಾಸ್ಟಿಕ್ ಬಳಸಬೇಡಿ ಅಂತ. ಆಲ್ಟರ್ನೇಟ್ ಆಗಿ ಬಟ್ಟೆ ಬ್ಯಾಗನ್ನು ಉಪಯೋಗಿಸಿ ಅಂತ ಹೇಳಿದ್ವಿ. ಜನ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ, ಮಾಡ್ತಾ ಇದ್ದಾರೆ. ಆದ್ರೂ ಸಹ ಉದ್ದೇಶಪೂರ್ವಕವಾಗಿ ಕೆಲವು ಕುಚೋದ್ಯ ಮಾಡೋ ಏನ್ ಮಾಡ್ತಾರೆ ನೋಡೋಣ ಅಂತ ಹೊರಟ್ರೆ ಕಾನೂನು ಅದು ಏನ್ ಮಾಡ್ಬೇಕು ಅದನ್ನ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಇನ್ನು IDSMT ಕಾಂಪ್ಲೆಕ್ಸ್ ಸಂಬಂಧಪಟ್ಟಂಗೆ ಅರಿವಾಗಿದೆ ಆಗಿಲ್ವಾ? ಹೇಳಿ, ಯಾರು ಪ್ಲಾಸ್ಟಿಕ್ ಬಳಸಬೇಡಿ, ನಾನು ಬಳಸಿದ್ರೆ ದಂಡ ಕಟ್ಟಿದ್ದೀನಿ, ದಯವಿಟ್ಟು ಯಾರು ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಅಪೀಲ್ ಮಾಡಿ. ಜನರಿಗೂ ಒಳ್ಳೇದೋಗ್ಲಿ ನಿಮ್ಮ ಕಡೆಯಿಂದ. ದಯವಿಟ್ಟು ಯಾರು ಪ್ಲಾಸ್ಟಿಕ್ ಬಳಸಬೇಡಿ, ನಾವು ಇದನ್ನು ಬಳಸಿರೋದು ಸ್ವಲ್ಪ ದೂರ. ದಯವಿಟ್ಟು ಯಾರು ಪ್ಲಾಸ್ಟಿಕ್ ಬಳಸಬೇಡಿ. ದಂಡ ಎಷ್ಟಿದೆ? 50,000. ನಿಮ್ಮ ಹೆಸರು ಹೇಳಿ? ರಾಕೇಶ್. ಅದು ನಾನು ಅವ್ರು ತಪ್ಪು ಅಂತ ಹೇಳ್ತಿಲ್ಲ, ಅಥವಾ ಒಬ್ಬ MBA ಸ್ಟೂಡೆಂಟ್ ಇದ್ದಾರೆ, ಆದ್ರಿಂದ ನಾವು ಅವ್ರ ಮೇಲೆ FIR ಮಾಡ್ಬೇಕು ಅಂತಂದ್ರೆ ಸರ್ ಬೇಡ ನಾನು ದಂಡ ಕಟ್ತೀನಿ ಅಂತ ಒಂದ್ಸರಿ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಟ್ಟಿದ್ವಿ. ಬುದ್ಧಿವಂತ ಇದ್ದಾನೆ, ಹಂಗಾಗಿ ಅವ್ರಿಗೆ ಕಟ್ತಾ ಇದ್ದಾರೆ. ಸೊ ದಯವಿಟ್ಟು ಇನ್ನೊಂದ್ಸರಿ ಮಾಡಕ್ ಈ ತರ. ಆಮೇಲೆ ನಿಮ್ಮ ಒಂದು ಯಾರಿದ್ದಾರೆ ಅವ್ರಿಗೂ ಹೇಳಿ, ಪ್ಲಾಸ್ಟಿಕ್ ಅನ್ನು ನಿಷೇಧಿತ ಪ್ಲಾಸ್ಟಿಕ್ ಅನ್ನ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ ಅಂತ ಹೇಳಿ. ಇದು ಲಾಸ್ಟ್ ನಿಮಗೆ. ಇನ್ನೊಂದ್ಸರಿ ನಾವು ಇದಕ್ಕೆ ಹೋಗಲ್ಲ, ಏನಿತ್ತು ಕಾನೂನು ಕ್ರಮ ಜರುಗಿಸ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ ಹೇಳಿ? ಇಲ್ಲಿರೋದು ಮಾತಾಡ್ರಿ ನೀವು. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ರೆ ಏನಕ್ಕೆ ಮಾಡ್ತಾ ಇದ್ದೀರಾ? ಫೈನ್ ಕಟ್ರಿ ನೀವು. ಯಾಕಮ್ಮ ತೂಕ ಹಾಕಮ್ಮ, ಎಷ್ಟಾದ್ರೂ ಹಾಕೊಳ್ರಿ, ತೂಕ ಹಾಕಮ್ಮ, ಎಷ್ಟು ಹೇಳಮ್ಮ. ಅದೆಷ್ಟಾದ್ರೂ ಆಗಲಿ, ಪೊಲೀಸ್ ಕೇಸ್ ಆಗಲಿ, ನಾನು ಬರೋದಿಲ್ಲ. ಆಯ್ತು, ಕೇಸ ಮಾಡೋಣ ಬಿಡಿ, ಮಾಡ್ರಿ. ನಾನು ನೋಡಮ್ಮ ಎಷ್ಟು kg ಇದೆ ನೋಡಮ್ಮ. ಅದು ಹಿಂಗ ಲೋಗ ಒಂದ್ ನಮ್ ಸುಡ್ರ ಫೋಟೋ ತಗೊಂಬ. ಹೇಳ್ತಾ ಇರೋದಷ್ಟೇ ಅಲ್ಲ, ಅದಿಟ್ಟುಕೊಂಡು ಮತ್ತೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಗೆ? 1 kg ಹಾಕಿ ಹಿಂಗ ಹಾಕಿ ನೋಡೋಣ. ಅದು ಹಾಕಿದ್ರು ಹೊಡೆದು ಹೋಗುತ್ತೆ. ಏನು ಕೊಡಿಯುತ್ತೆ? ಹಾಕು ಬಿಸಾಕ್ ರೋಡಲ್ಲಿ ಹೊಡೆಯಲ್ಲ. ನೀವು ಹೇಳ್ತೀರಾ ಸರ್? ಇಟ್ಕೊಳ್ಳೋ ಪದ್ಧತಿಯಲ್ಲಿ ಇರುತ್ತೆ. ನಾವು ನೀವು ಹೇಳ್ತೀರಾ, ನೀವು ಮಾಡ್ತಾ ಇರೋ ಪೆನ್ ಕೂಡ ಪ್ಲಾಸ್ಟಿಕ್, ಅದನ್ನೂ ಬಳಸಬಾರ್ದು. ನೀವು ಯಾಕೆ ಬಳಸ್ತಾ ಇದ್ದೀರಾ? ನೀವು ಯೂಸ್ ಮಾಡ್ತಿರೋ ಸಿಮ್ ಕಾರ್ಡ್ ಅದು ಕೂಡ ಪ್ಲಾಸ್ಟಿಕ್, ಅದನ್ನ ಯಾಕೆ ಬಳಸ್ತಾ ಇದ್ದೀರಾ? ಅದನ್ನ ಬ್ಯಾನ್ ಮಾಡಕ್ ಬರಲ್ಲ. ಅಕ್ಕ ಇಲ್ಲಿ ಒಳಗಡೆ ATM ಮಾಡ್ಬೇಕು.
ಯಾಕೆ ಅತಿ ಯಾಕೆ ಮಾತಾಡ್ತಾರೆ ಹೆಣ್ಮಕ್ಳು? ನಾವೇನು ಮಾತಾಡಿಲ್ಲ ಅಮ್ಮ. ನಿಮ್ಮ ಏಜೆನ್ಸಿ ಒಳಗಡೆ ಇದ್ದೇನೆ. ಈ ಗಿರಿಜಾ ಟ್ರೇಡರ್ಸ್ ಒಂದು ಪ್ಲಾಸ್ಟಿಕ್ ಸೇಲ್ ಮಾಡ್ತಾ ಇದ್ದಾನೆ. ನಾನು ಸ್ಟ್ಯಾಂಪ್ ರಿಟರ್ನ್ ಇಟ್ಕೊಂಡಿದ್ದಾರೆ. ಇದನ್ನ ನಾನು ಟ್ರೇಡ್ ತಗೊಂಡಿಲ್ಲ, ಲಾಕ್ ಮಾಡ್ತಾ ಇದ್ದೇನೆ. ಈ ಅಂಗಡಿ ಕನೆಕ್ಟ್ ಮಾಡಿ ನೋಡಿ, ಓಪನ್ ಮಾಡ್ಸಕ್ ಬಿಡಬೇಡಿ. ನಿಮಗೆ ಕಳ್ಸ್ಕೊಡ್ತೀನಮ್ಮ, ಈಗ ಕಳ್ಸ್ಕೊಡ್ತೀನಿ ಎಲ್ಲ ಕೂಡ ಬರ ಮಾಡಿ. ಟ್ರೇಡ್ಲೆಸ್ ಅಂತ ವ್ಯಾಪಾರ ಮಾಡಿ, ಲಾಕ್ ಮಾಡಿ. ಎಲ್ಲಿ ಸರಿಯಾಗಿದೆ? ಜನಪದಲ್ಲಿಯಾ ಇಲ್ಲ ಹೊರಗಡೆ ಹಳ್ಳಿ ಇದೆಯಾ? ನಾನು ಹೇಳ್ಕೊಡ್ತೇನೆ. ಲಾಕ್ ಮಾಡಿ ಮಾತಾಡ್ಕೊಳ್ಳ. ಲಾಸ್ಟ್ ಬೋರ್ಬಾಲ್ ಲಾಕ್ ಮಾಡಿದ್ರೆ ಇದು ಕೆಲಸ ಒಳಗಡೆ ಹಾಕ್ತೀನಿ. ಲಾಕ್ ಮಾಡು, ಲಾಕ್ ಮಾಡಲ್ಲೇ ಲಾಕ್ ಮಾಡು. ನಮ್ಮ